ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಸೋಯಾ ಚಂಕ್ಸ್ ಗ್ರೇವಿ ಮಾಡ್ತಾಯಿದ್ದೀನಿ. ಬರ್ರಿ ನಾನು ಹೇಗೆ ಮಾಡಿದೆ ಅಂತ ಹೇಳಂದು ತೋರಿಸ್ತೀನಿ. ರುಚಿಯಾಗಿರುವಂಥ ಚಪಾತಿ, ರೊಟ್ಟಿ ಮತ್ತು ಪೂರಿ ಜೊತೆಗೆ ಸೂಪರ್ ಕಾಂಬಿನೇಷನ್ನು. ಬರ್ರಿ ಇದನ್ನ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಂದು ತೋರಿಸ್ತೀನಿ. ನಾನು ಒಂದು ಬಟ್ಲಾಗೋಷ್ಟು ಸೋಯಾ ಚಂಕ್ಸನ್ನು ಇಲ್ಲಿ ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದೆರಡು ನೀರಲ್ಲಿ ತೊಳ್ಕೊಂಡು ಇದನ್ನು ನೀರಲ್ಲಿ ನೆನೆ ಹಾಕ್ಕೊಂಡು ಇಟ್ಕೊಂಡು ನಾನು ಒಂದು 15ರಿಂದ 20 ನಿಮಿಷ ನೆನೆಸಿದರೆ ಸಾಕು. ನಂತರ ಇದರಲ್ಲಿರುವಂಥ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ನಾನು ತೆಗೆದು ಒಂದು ಹತ್ರ ಎತ್ತಿಟ್ಕೊಂಡಿನಿ. ಹಾಗೆ ಇದಕ್ಕೆ ನಾನು 2 ದೊಡ್ಡ ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿನಿ. ಹಾಗೆ 1 ಚಮಚದಷ್ಟು ಕಸಕಸಿ ಮತ್ತು ಒಂದು 5ರಿಂದ 6 ಗೋಡಂಬಿನ ನೀರು ಹಾಕಿ ನೆನೆಸಿಟ್ಕೊತೀನಿ. ನೀವು ಉಳಿದಿರೋ ಮಸಾಲೆ ಎಲ್ಲ ಆಗೋ ಮಟ್ಟ ಇದನ್ನ ಈರುಳ್ಳಿ, ಟೊಮೆಟೊ ಹಣ್ಣು ಎಲ್ಲ ಫ್ರೈ ಆಗೋವರೆಗೂ ಅದು ನೆನೀತೈತಿ. ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಇಲ್ಲಿ 2 ಈರುಳ್ಳಿ ಅನ್ನಲ್ಲ ಮೀಡಿಯಮ್ ಸೈಜಷ್ಟು ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನಂತರ ನಾನಿಲ್ಲಿ 2 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು 1ರಲ್ಲಿ 4 ಭಾಗ ಮಾಡಿಕೊಂಡು ಇದನ್ನು ನಾನು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಗ್ರೇವಿಗೆಲ್ಲ ಮಾಡ್ತಿರೋದು, ಹಾಗಾಗಿ ಚೆನ್ನಾಗಿ ಈರುಳ್ಳಿ, ಟೊಮೆಟೊ ಹಣ್ಣನ್ನು ನಾವು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ 2 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇದಕ್ಕೆ ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದವರು ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಬೆಳ್ಳುಳ್ಳಿನ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿಗೆ ಎಷ್ಟು ತೊಗೊಂಡಿರ್ತೀರೋ ಅದರ ಅರ್ಧ ಭಾಗದಷ್ಟು ಶುಂಠಿನ ತೊಗೊಂಡ್ರೆ ಮಸಾಲೆಗೆ ಕರೆಕ್ಟಾಗಿರುತ್ತೆ. ಆಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಹಾಕೋದಾದ್ರೆ ಅದು ಕರೆಕ್ಟಾಗಿರುತ್ತೆ. ಆದರೆ ನಾವಿಲ್ಲಿ ಬೆಳ್ಳುಳ್ಳಿ ಶುಂಠಿ ಬೇರೆ ಹಾಕೋದ್ರಿಂದ ಬೆಳ್ಳುಳ್ಳಿ ಅರ್ಧ ಭಾಗ ನಾವಿಲ್ಲಿ ಶುಂಠಿ ಹಾಕಬೇಕು. ನಾನೆಲ್ಲ ಹುರಿದಿಟ್ಕೊಂಡಿರೋಂಥ ಟೊಮೆಟೊ ಹಣ್ಣು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಿಕ್ಸಿ ಹಾಕ್ಕೊತಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು 1 ಇಂಚಷ್ಟು ನಾನಿಲ್ಲಿ ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ನಾನು ನೆನೆಸಿಟ್ಕೊಂಡಿರುವಂಥ ಗೋಡಂಬಿನೂ ನಾನಿಲ್ಲಿ ಮಿಕ್ಸಿಗೆ ಹಾಕ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಆಗಬಾರ್ದು, ಚೆನ್ನಾಗಿದ್ದು ಪೇಸ್ಟ್ ಆಗಬೇಕು. ಹಾಗಾಗಿ ನಾನು ಕಸಕಸಿ ನೀರನ್ನು ನಾನಿಲ್ಲಿ ಹಾಕ್ಕೊಂಡಿಲ್ಲ, ಬರೀ ಒಂದು ಸ್ವಲ್ಪ ಕಸಕಸಿ ಗೋಡಂಬಿ ಹಾಕ್ಕೊಂಡು ರುಬ್ಕೊಂಡಿನಿ. ಈಗ ನೋಡಿರಿ ಉಳಿದಿರೋವಂಥ ಕಸಕಸಿ ನೀರು ಹಾಗೆ ಕಸಕಸಿನ ಇದಕ್ಕೆ ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ನೋಡಿರಿ ಈ ರೀತಿ ಪೇಸ್ಟ್ ಆಗಬೇಕು. ಈ ರೀತಿ ಫುಲ್ಲಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು ನಾವು. ನಾನು ಟೊಮೆಟೊ ಹಣ್ಣು, ಈರುಳ್ಳಿನ ಹುರ್ಕೊಂಡಿದ್ನಲ್ಲ ಅದೇ ಬಾಣಲಿಲಿ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. 2 ಲವಂಗ, 2 ಚಕ್ಕೆ, 1 ಇಂಚಷ್ಟು ಚಕ್ಕೆ, ಹಾಗೆ 2 ಏಲಕ್ಕಿನ ಹಾಕ್ಕೊಂಡು ಪುಲಾವ್ ಎಲೆನ ಹಾಕ್ಕೊಂಡು ಇಲ್ಲಿ ನಾನು 2 ರುಬ್ಬೋದಕ್ಕೆ ತೊಗೊಂಡಿದ್ದೀನಿ ಈರುಳ್ಳಿನ. ಇಲ್ಲಿ 1 ಒಗ್ಗರಣೆಗೆ ನಾನು ಚಿಕ್ಕದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿನ ಬೇಯಿಸ್ಕೊಂಡಾದ ನಂತರ ಇಲ್ಲಿ ಅರಿಶಿನ, ಹಾಗೆ 1 ಸ್ಪೂನಷ್ಟು ಖಾರ ಮತ್ತು 1 ಧನಿಯಾ ಪೌಡ್ರು, 1 ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ ಉಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಆಗೈತದು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದ ನಂತರ ನಾವು ಏನನ್ನು ಸೋಯಾ ಚಂಕ್ಸನ್ನು ಹಿಂಡಿ ನೀರು ತೆಗೆದಿಟ್ಟಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಖಾರ ಚೆನ್ನಾಗಿ ಅದಕ್ಕೆ ಹಿಡಿಯೋ ರೀತಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊತೀನಿ. ನೋಡಿರಿ, ರುಬ್ಬಿಟ್ಕೊಂಡ ಪೂರ್ತಿ ನೈಸ್ ಪೇಸ್ಟ್ ಆಗಿರಬೇಕು. ಈ ರೀತಿ ಮಾಡಿಟ್ಕೊಂಡಂಥ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ಸ್ವಲ್ಪ ಅದಕ್ಕೆ ನೀರು ಹಾಕಿ ಮಿಕ್ಸಿ ಜಾರಿಗೆ ಅದೇ ನೀರನ್ನು ನಾನಿಲ್ಲಿ ಹಾಕಿ 2ರಿಂದ 3 ನಿಮಿಷ ಇದನ್ನ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಮುಚ್ಚಿ 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು. ಸೋಯಾ ಚಂಕ್ಸು ಚೆನ್ನಾಗಿ ಒಂದು ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೋಸ್ಕರ ಈಗ ನಾನು 2ರಿಂದ 3 ನಿಮಿಷ ಬೆಂದಿದ್ದು ಫ್ರೆಂಡ್ಸ್ ಇದು. ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕಸೂರಿ ಮೆಥಿನ ಚೆನ್ನಾಗಿ ಅಂಗೈಯಲ್ಲಿ ಅದನ್ನು ತಿಕ್ಕಿ ಪೌಡ್ರ್ ಮಾಡಿ ನಾನಿಲ್ಲಿ ಹಾಕ್ಕೊಂಡಿನಿ. ಕಸೂರಿ ಮೆಥಿ ಇದ್ದರೆ ಹಾಕ್ಕೋಬೋದು, ಇಲ್ಲ ಆದರೆ ಕಸೂರಿ ಮೆಥಿ ಹಾಕಿದರೆ ಚೆನ್ನಾಗಿರ್ತೈತಿ. ಈಗ ನಾನು ಮತ್ತೆ ಇದನ್ನು 5 ನಿಮಿಷ ಇದನ್ನ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಚೆನ್ನಾಗಿ ಬೇಯಬೇಕು. ಬೆಂದಾಗಲೇ ನಮಗೆ ಸೋಯಾ ಚಂಕ್ಸು ಗ್ರೇವಿ ಸೂಪರಾಗಿ ಬರ್ತೈತಿ. ಹಾಗೆ ಈಗ ನೋಡಿರಿ ನಮ್ಮ ಸೋಯಾ ಚಂಕ್ಸು ರೆಡಿ ಆಗೈತಿ. ಮೇಲೆ ಕೊತ್ತಂಬರಿ ಹಾಕಿದ್ರೆ ರುಚಿಯಾದಂಥ ಚಪಾತಿ, ರೊಟ್ಟಿ, ಪೂರಿ ಜೊತೆಗೆ ಸವಿಯಲ್ಲ ಸಿದ್ಧ. ನಾವು ಮನೆಯಲ್ಲಿ ಈ ರೀತಿ ರುಚಿಯಾದಂಥ ಅಡುಗೆನ ನಾವು ಮನೆಯಲ್ಲೇ ಮಾಡಿಕೊಂಡು ಊಟ ಮಾಡ್ಬೋದು. ನೋಡ್ರಿ, ನಿಮಗೂ ಈ ವಿಡಿಯೋ ನಮ್ಮ ಸೋಯಾ ಚಂಕ್ಸು ಗ್ರೇವಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.